ಈ ಬಾಸ್ಕೆಟಲ್ಲಿ ಎಲ್ಲ ಇಟ್ಟಿದ್ದಾರೆ, ವಾಟರ್ ಮಾತ್ರ ಇಟ್ಟಿಲ್ಲ. ಛೇ ಛೇ. ಅಯ್ಯೋ ಅಮ್ಮ, ನನ್ನ ಕೈಲಾಗ್ತಿಲ್ಲ, ತುಂಬ ಬಾಯಾರಿಕೆ ಆಗ್ತಿದೆ. ನನ್ನ ಕೈಲಾಗಲ್ಲ. ನಿಜವಾಗ್ಲೂ ನೀನ್ ಮನುಷ್ಯಳೇನಾ? ನಿನ್ ಕಣ್ಣಲ್ಲಿ ಏನಾದ್ರೂ ಬಿದ್ದಿದ್ಯಾ? ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದೀನಿ? ಕಾಡಲ್ಲಿರೋ ಪ್ರಾಣಿಗಳಿಗೂ ಕೂಡ ನಿನ್ ತರನೇ ಎನರ್ಜಿ ಇರುತ್ತೆ ಅನ್ಸುತ್ತೆ. ಬಾಯಾರಿಕೆಯಲ್ಲಿ ಸತ್ತು ಹೋಗ್ತಾ ಇದ್ದೀನಿ. ನೀನೇನೋ ಅಮೃತ ಕುಡ್ದಿರೋಳ್ ತರ ಹಾಯಾಗಿ ಕ್ಯಾಟ್ ವಾಕ್ ಮಾಡ್ತಾ ಇದೀಯ. ಏನಂದೆ? ನನ್ ಗಂಟ್ಲಿಗೆ ಸ್ವಲ್ಪ ನೀರು ಕೊಡು ತಾಯಿ, ಇಲ್ಲಾಂದ್ರೆ ನನ್ನ ಕೈಲಂತೂ ನಡೆಯೋದಕ್ಕಾಗಲ್ಲ. ಕತೆಗಳನ್ನ ಮಾತ್ರ ಅರ್ಧ ಗಂಟೆ ಹೇಳ್ತೀಯ, ನಡಿಯಕ್ ಮಾತ್ರ ಆಗಲ್ಲ ಅಲ್ವಾ? ವಾಟರ್ ಪ್ಲೀಸ್. ಅಯ್ಯೋ ಅಮ್ಮ, ಪ್ಲೀಸ್ ವಾಟರ್ ತಂದ್ಕೊಡು. ಅಯ್ಯೋ, ಬಾಯ್ ಮುಚ್ಚು. ಇಷ್ಟು ಬೇಡ್ಕೋತಾ ಇದ್ದೀನಿ, ಪ್ಲೀಸ್ ವಾಟರ್ ತಂದ್ಕೊಡೆ. ಏಯ್ ಸುಮ್ನೆ ಇರು, ನಾನೇ ಹೋಗಿ ನೀರ್ ತಗೊಂಡ್ಬರ್ತೀನಿ. ಈ ಕಾಡಲ್ಲಿ ನೀರ್ ಸಿಗುತ್ತೆ ಅಂತೀಯಾ? ತಾವ್ ಸ್ವಲ್ಪ ಮುಚ್ಕೊಳ್ಳಿ. ಮುಚ್ಕೋತೀನಿ. ಅನಿರುದ್ಧ್ ಎಲ್ಲಿಗೆ ಹೋದ? ಇಲ್ಲೇ ಇದ್ನಲ್ಲ. ಅನಿರುದ್ಧ್, 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 ಅನಿರುದ್ಧ್. ಅನಿರುದ್ಧ್, ಅನಿರುದ್ಧ್. ಬಾಯಾರಿಕೆ ಆದವರಿಗೆ ದಾಹ ತೀರೋವರೆಗೂ ನೀರು ಕೊಡೋದು ಅಂದ್ರೆ ಇದೇನಾ ತಾಯಿ? ಐ ಆಮ್ ಜಸ್ಟ್ ಕಿಡಿಂಗ್. ನಿನ್ನ ರೇಗ್ಸಕ್ಕೋಸ್ಕರ ಹೀಗೆ ಮಾಡಿದೆ. ಅಲ್ಲ, ನೀರು ಕೊಡು ಅಂದ್ರೆ ಕಣ್ಣೀರು ಕೊಡ್ತಾ ಇದೆಯಲ್ಲ. ಕೋಪ ಬಂತಾ? ಈ ಕಾಡಲ್ಲಿ ನಿನ್ಗೇನಾಗೋಯ್ತು ಅಂತ ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ನನಗೇನಾದ್ರೂ ಆದ್ರೆ ನಿನಗೇನು? ಹೌದು, ನನಗೇನು. ನಿನಗಿಷ್ಟ ಬಂದ ಹಾಗೆ ಮಾಡ್ಕೊ, ಹೋಗು. ಸುಮ್ಮನೆ ನಿನ್ ಜೊತೆಲಿ ಬಂದೆ ಅಷ್ಟೇ. ಹೇಯ್,
ಓ ಶಿಟ್. ಸಾರಿ ಪುಣ್ಯ, ರಿಯಲಿ ಐ ಆಮ್ ವೆರಿ ಸಾರಿ. ಬಳೆ ಹೊಡೆದಿದ್ದಕ್ಕೇನು ಬೇಜಾರಿಲ್ಲ, ಆದ್ರೆ ಶುಕ್ರವಾರ ಹೆಣ್ಮಕ್ಳ ಕೈಯಲ್ಲಿರೋ ಬಳೆ ಒಡಿಬಾರ್ದು. ಇದ್ರಲ್ಲೂ ಟ್ವಿಸ್ಟ್ ಇದೆಯಾ? ಇವಾಗ ಏನ್ ಮಾಡ್ಬೇಕು ತಾಯಿ? ನೀನೇನು ಮಾಡ್ಬೇಡಪ್ಪ ತಂದೆ. ಊರಿಗೆ ಹೋಗ್ತಿದ್ದ ಹಾಗೆ ನಾನೇ ಬಳೆ ಹಾಕೊಳ್ತೀನಿ. ನೀನ್ ಯಾಕೆ ಹಾಕ್ತೀಯಾ? ನಾನೇ ಹಾಕ್ತೀನಿ ಬಿಡು. ಏ, ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡ. ಅಷ್ಟಕ್ಕೂ ಇವಾಗ ನಾನು ಏನಂದೆ? ಕೈಯಿಗೆ ಬಳೆನ ಯಾರು ಹಾಕ್ತಾರೆ ಅಂತ ಗೊತ್ತಾ? ಯಾರು ಹಾಕ್ತಾರೆ? ನನ್ ಕುತ್ತಿಗೆಗೆ ತಾಳಿ ಕಟ್ಟೋನು. ಹೇ, ಬಳೆನ ಆಫ್ಟರ್ ಆಲ್ ಗಾಜು ಅಂತ ಅನ್ಕೊಂಡಿದ್ದೆ, ಇದ್ರಲ್ಲೂ ಟ್ವಿಸ್ಟ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅನಾವಶ್ಯಕವಾಗಿ ಆ ಪುಣ್ಯನ ನಿಮ್ಮವನ ಒಟ್ಟಿಗೆ ಬಿಟ್ಟು ಬಂದೆ. ಏನ್ ಮಾಡ್ತಿದಾರೋ ಏನೋ. ಏನು ಮಾಡಲ್ಲಮ್ಮ, ಅವಳು ಆಲ್ರೆಡಿ ಕುಂತ್ಕೊಂಡು ನಡೀತಾ ಇದ್ದಾಳೆ. ನಿನ್ಗೆ ಅರ್ಥನೇ ಆಗೋದಿಲ್ವಲ್ಲೇ? ಅವಳು ಕುಂಟ್ತಾ ಇದ್ರೆ ಅನಿರುದ್ಧ್ ಸಹಾಯ ಮಾಡ್ಬೇಕು ಅಂತ ಮುಂದೆ ಬಂದ್ಬಿಡ್ತಾನೆ. ಒಂದ್ ಕೈನ ಅವನ ಕೈಲಿ ಹಿಡ್ಕೊಂಡು ಇನ್ನೊಂದ್ ಕೈಲಿ ಅವಳು ಸೊಂಟನ ಹಿಡ್ಕೊಂಡು ನಡಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಮ್ಮ, ಸ್ವಲ್ಪ ನಿಲ್ಲಿಸ್ತ್ಯಾ? ಮೊದ್ಲೇ ನನಗೆ ಹೊಟ್ಟೆ ಉರಿತಿದೆ. ಸರಿ ನಡಿ. ಹುಷಾರು. ಅಮ್ಮ, ಅಮ್ಮ, ಇದು ಪುಣ್ಯ ಹಾಕೊಂಡಿದ್ ಬಳೆ. ಬಳೆಗಳು ಪುಡಿ ಪುಡಿಯಾಗಿದೆ ಅಂತಂದ್ರೆ ನಾನು ಕಳಿಸ್ತೋರ್ ಕೈಗೆ ಸಿಕ್ಕಾಕೊಂಡಿದ್ದಾಳ? ಇಲ್ಲ ಅಂದ್ರೆ ನನ್ನ ಅಳಿಯ. ನಾನಿಲ್ಲಿ ಶೆಕೆಲ್ ಸಾಯ್ತಾ ಇದ್ರೆ ಚಳಿ ಇರೋ ತರ ಬೆಂಕಿ ಯಾಕೆ ಹಚ್ತಾ ಇದೆಯೋ ನನಗಂತೂ ಗೊತ್ತಾಗ್ತಿಲ್ಲ. ನಿಂಗ್ ಹಸುವಾಗಿದೆ ಅಂತ ನನಗ್ ಚೆನ್ನಾಗ್ ಅರ್ಥ ಆಯ್ತು. ಇದು ಚಳಿಗೋಸ್ಕರ ಅಲ್ಲ, ಹಸುವನ್ನ ನೀಗಿಸ್ಕೊಳ್ಳೋದಕ್ಕೆ ಅಂತ ಮಾಡಿರೋದು. ಅಬ್ಬ ಗೆಣಸು, ನಿನ್ನ ಮೆಚ್ಚಬೇಕು ಕಣೆ. ನಾನ್ ನಿನ್ನ ಕಾಡ್ ಮನುಷ್ಯಲು ಅನ್ಕೊಂಡೆ, ಆದ್ರೆ ನಿನಗೂ ಮನ್ಸಿದೆ. ತಿನ್ಬೋದಾ? ಸ್ವಲ್ಪ ಇರು, ಪೂರ್ತಿ ಆದ್ಮೇಲೆ ಕೊಡ್ತೀನಿ. ತಿನ್ನು. ಕಾಡಲ್ಲಿ ಏನ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಸಿಕ್ಕಿದ್ರಲ್ಲೂ ಇಷ್ಟೊಂದು ರುಚಿ ಮತ್ತೆ ತೃಪ್ತಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಾಯಾರಿಕೆ ಆದಾಗ್ಲೇ ನೀರಿನ ಬೆಲೆ, ಹಸ್ವಾದಾಗ್ಲೇ ಊಟದ ಬೆಲೆ ಗೊತ್ತಾಗೋದು. ಸಾಯಿಸ್ಬಿಟ್ಟ ಬಿಡು. ಆ ಏನು? ನಿನ್ ತಿಂಡಿ, ನಿನ್ ಡೈಲಾಗ್ಸು ಕೂಡ. ಹ್ಮ್
ಸಿಗ್ನಲ್, ವೇರ್ ಇಸ್ ದ ಸಿಗ್ನಲ್? ಕರ್ಮ, ಇಲ್ಲಿ ಸಿಗ್ನಲೇ ಸಿಗ್ತಾ ಇಲ್ಲ. ಸಿಗ್ನಲ್. ಹೇಯ್, ಆಹಾಹಾಹಾಹಾಹಾ, ನಿನ್ನ ನಾನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ. ನೀನಂತೂ ತುಂಬ ಒಳ್ಳೆ ಹುಡುಗಿ. ಥ್ಯಾಂಕ್ ಯು ಪುಣ್ಯ. ಇದನ್ ಮಾಡಿದ್ದು ತಮಗೋಸ್ಕರ ಅನ್ಕೊಂಡ್ರಾ? ಸುಮ್ನೆ ಹೋಗಲ್ ಮಲ್ಕೋ. ಬಂದ್ಬಿಟ್ಟ ದೊಡ್ಡದಾಗಿ ಕೋತಿ. ಮಲ್ಕೋ. ಸರಿ, ಹೋಗ್ಲಿ ಬಿಡು. ಒಂದು ಒಳ್ಳೆ ಕತೆ ಹೇಳು. ನನ್ ಕತೆ ಹೇಳಕ್ ಬರಲ್ಲ. ಹೋಗ್ಲಿ, ನಾನೊಂದು ಕತೆ ಹೇಳ. ಭಯ ಪಡ್ಸೋದನ್ನ ಬಿಟ್ಟು ನಿದ್ದೆ ಬರೋಂಥದ್ದಿದ್ರೆ ಹೇಳು. ಹೆದ್ರು ಪುಕ್ಲಿ. ಏನಂದ್ರೆ? ಹೇ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ತುಂಬ 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 ವರ್ಷದ ಹಿಂದೆ ಒಬ್ಳು ಹುಡುಗಿ ಇದ್ಲು. ಆ ಹುಡುಗಿಗೆ ದೊಡ್ಡ ದೊಡ್ಡ ಕಣ್ಗಳಿತ್ತು. ನಾನೇನಾ? ಅದ್ ನೀನಲ್ಲ ಬಿಡು, ನನ್ನ ಕತೆಲಿರೋ ಹೀರೋಯಿನ್. ಅವಳ್ದು ಅಂದವಾಗಿರೋ ಕಣ್ಗಳು. ನಿನ್ ಕಣ್ಣು ದೆವ್ವ ಥರ ಇದ್ದಾವೆ. ಹೇಳೋದ್ನ ಕೇಳಿಸ್ಕೋ. ತುಂಬ ಎತ್ತರ, ಸಣ್ಣಕ್ಕಿರೋ ಸೊಂಟ. ನೀನೇನ್ ಕತೆ ಹೇಳ್ತಾ ಇದೀಯೋ ಅಥವಾ ಬೇರೆ ಏನೋ ಹೇಳ್ತಾ ಇದೆಯೋ? ಟ್ವಿಸ್ಟ್ ಹೇಳ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು. ಆಯ್ತಾಯ್ತು. ಸಿಂಪಲ್ ಆಗಿರೋ ಆ ಹುಡುಗಿನ ಎತ್ಕೊಂಡು ಹೋಗ್ಬೇಕು ಅಂತ ಕಳ್ಳರುಗಳು ಬರ್ತಿರ್ತಾರೆ. ಎತ್ಕೊಂಡು ಹೋಗಿ ಏನ್ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ ಅಂತ ಅನ್ಕೊಂಡ್ಯಾ? ಮತ್ತೆ ಸಾಯಿಸ್ಬಿಡ್ತಾರೆ. ಅಪ್ಪ, ಸಾಯಿಸೋದಕ್ಕೆ ಬಂದ್ಬಿಟ್ರಾ? ಹೀರೋ ಕೂಡ ಅಲ್ಲೇ ಇರ್ತಾನೆ. ಆ ದುಷ್ಟರ ಕೈಯಿಂದ ಹೇಗ್ ಕಾಪಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನಾವು ಬಂದಿದ್ದು ಗೊತ್ತಾಗ್ಬಿಟ್ಟಿದ್ದಂಗೈತೆ, ಕೇಳಿಸ್ಬೇಡ. ಆಮೇಲೆ ಏನ್ ನಡೀತು? ಆ ಹುಡುಗಿ ಕೂಡ ನಿಂತರನೆ ನಾಗ ಭಕ್ತೆ. ಆ ದುಷ್ಟರ ಕೈಯಿಂದ ಆ ಹುಡುಗಿನ ಕಾಪಾಡೋದಕ್ಕೆ ನಾಗದೇವತೆ ಬರ್ತಾರೆ. ಆಮೇಲೆ ಈ ತೈಲನ ತಗೊಂಡು ಹೋಗಿ ಅನಿರುದ್ಧ್ ಒಬ್ಬನೇ ಇದ್ದಾಗ ಅವನ ತಲೆಗೆ ಇದನ್ನ ಹಚ್ಚು. ಖಂಡಿತವಾಗ್ಲೂ ಅವನಿಗೆ ಹಳೇದು ನೆನಪಾಗತ್ತಮ್ಮ. ಆಗ ಅವನೇ ನಿನಗೆ ನಿಜ ಹೇಳ್ತಾನೆ. ಏನ್ ಮಾಡ್ತಿದ್ಯಾ? ಏನೂ ಇಲ್ಲ.
ಪುಣ್ಯ 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 ಎಲ್ಲಿ ಹೋದ್ಲಿ ಇವಳು? ಪುಣ್ಯ 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 ಅಲ್ಲ, ಏನಿದು ಪುಣ್ಯ? ಮರಗಳಿಗೆ ಕೈ ಮುಗಿಯೋದ್ರಲ್ಲಿ ಅರ್ಥ ಇದೆ. ಅದು ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ. ಈ ಹುತ್ತ ಏನ್ ಕೊಡುತ್ತೆ? ಬರೀ ಮಣ್ಣು ಕೊಡುತ್ತೆ. ಇರುವೆಗಳು ಕಷ್ಟಪಟ್ಟು ಕಟ್ಟಿರೋ ಗೂಡಲ್ಲಿ ಹಾವುಗಳು ಬಂದು ಬೆಚ್ಚಗೆ ಮಲ್ಕೊಂಡಿರುತ್ತೆ. ಅದಕ್ಕೆ ನೀವೆಲ್ಲ ಹಾಲು ಹಾಕಿ, ತುಪ್ಪ ಹಾಕಿ, ಬೆಲ್ಲ ಹಾಕಿ ಅವುಗಳಿಗೆ ಫೀಡಿಂಗ್ ಮಾಡ್ತೀರಾ ಅಷ್ಟೇ. ಹೆಡೆ ಎತ್ತಿ ಬುಸ್ ಅಂದ್ರೆ ನಾಗರಾಜನಿಗೆ ಕೋಪ ಬಂದಿದೆ ಅಂತ ಹೇಳಿ ಅದಕ್ಕೊಂದು ಗುಡಿ ಕಟ್ಬಿಡ್ತೀರಾ. ನೋಡು, ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಇಲ್ಲಿಂದ ಹೊರಟು ಹೋಗು. ಅದನ್ ಬಿಟ್ಟು ಸುಮ್ನೆ ನಾಗಮ್ಮ ತಾಯಿಗೆ ಕೋಪ ಬರ್ಸೋದಕ್ ನೋಡ್ಬೇಡ. ಅಂದ್ರೆ ಈ ಹುತ್ತದೊಳಗೆ ಆ ತಾಯಿ ಇದ್ದಾರೆ ಅಂತನಾ? ನಾನ್ ನಂಬಿರೋ ಈ ನಾಗಮ್ಮ ನನಗ್ ರಕ್ಷಣೆ ಕೊಡ್ತಾ ಸದಾ ನನ್ ಹಿಂದೆನೇ ಇರ್ತಾಳೆ. ಆಹಾ, ಹಾಗಾದ್ರೆ ಹುತ್ತದೊಳಗೆ ಕೈ ಹಾಕಿ ಆ ತಾಯಿಗೆ ಹಾಯ್ ಹೇಳ? ಬೇಡ ಅನಿರುದ್, ನನ್ ಮಾತ್ ಕೇಳು. ಕೇಳ್ತೀನಿ. ನಾನ್ ಹೇಳಿರೋದು ಸರಿ ಅಂತ ನಿನ್ ಬಾಯಲ್ಲಿ ನೀನೇ ಹೇಳಿದ್ರೆ ಕೇಳ್ತೀನಿ. ಬೇಡ. ಹೇ ಹೇ ಬೇಡ. ಹೆಲ್ಪ್ ಮಾಡು ಪುಣ್ಯ, ಪುಣ್ಯ ಪ್ಲೀಸ್ ಹೆಲ್ಪ್ ಮಾಡು. ನನ್ ಕೈಲಿ ತೆಗಿಯಕ್ಕಾಗ್ತಿಲ್ಲ, ಪ್ಲೀಸ್ ಹೆಲ್ಪ್ ಮಾಡು. ಅನಿರುದ್, ಅಯ್ಯೋ ಪುಣ್ಯ. ಓ ಮೈ ಗಾಡ್. ಅಲ್ಲ, ನಿಜವಾಗ್ಲೂ ಹಾವು ಕಚ್ಬಿಡ್ತು ಅನ್ಕೊಂಡ್ಯಾ? ಜೋಕ್ ಮಾಡ್ದೆ ಪುಣ್ಯ ಅಷ್ಟೇ. ಈ ಕೈ ಹಾಕಿದ್ದಕ್ಕೆ ಏನೂ ಆಗ್ಲಿಲ್ಲ. ನೋಡ್ತಾ ಇರು, ಈ ಕೈ ಹಾಕಿದ್ರು ಏನೂ ಆಗಲ್ಲ. ನೋಡು, ಹಾಕ್ಲಾ? ಹಾಕ್ತಾ ಇದ್ದೀನಿ. ಪುಣ್ಯ, ಪುಣ್ಯ ಹೆಲ್ಪ್ ಮಾಡು ಪ್ಲೀಸ್. ಅಯ್ಯೋ ಪುಣ್ಯ ಪ್ಲೀಸ್ ಹೆಲ್ಪ್ ಮಾಡು. ಅಯ್ಯೋ ಅಮ್ಮ, ಪುಣ್ಯ ನಿಜವಾಗ್ಲೂ ಇದು ಎಳಿತಾ ಇದೆ. ಪುಣ್ಯ ಹೆಲ್ಪ್ ಮಾಡು. ಅಯ್ಯೋ ನನ್ ಕೈ ಹೊರಗೆ ಬರ್ತಾ ಇಲ್ಲ. ಪ್ಲೀಸ್ ಪ್ಲೀಸ್ ಪುಣ್ಯ ಏನಾದ್ರೂ ಮಾಡು, ಇಲ್ಲಾಂದ್ರೆ ಕೈ ಮುರಿದೋಗ್ಬಿಡುತ್ತೆ. ಪುಣ್ಯ ಹೆಲ್ಪ್ ಮಾಡು ಪ್ಲೀಸ್. ಪುಣ್ಯ ಹೆಲ್ಪ್ ಮಾಡು ಪ್ಲೀಸ್. ಅಯ್ಯೋ ನನ್ ಕೈ ಬರ್ತಾ ಇಲ್ಲ, ನೀನೇ ಏನಾದ್ರೂ ಮಾಡು ಪ್ಲೀಸ್. ಅಮ್ಮ ನಾಗಮ್ಮ ತಾಯಿ, ನಿನ್ ಬಗ್ಗೆ ತಮಾಷೆ ಮಾಡಿದ್ದಕ್ಕೆ ಇವನನ್ನ ಕ್ಷಮಿಸ್ಬಿಡು ತಾಯಿ. ಅವನು ಅಮಾಯಕ. ಬಿಟ್ಬಿಡು ತಾಯಿ, ದಯವಿಟ್ಟು ಬಿಡಮ್ಮ. ಅವನಿಗೇನು ಮಾಡ್ಬೇಡ, ಬಿಟ್ಬಿಡು. ಅಮ್ಮ. ಅನಿರುದ್, ಅನಿರುದ್, ಏನಾಯ್ತು? ಅನಿರುದ್, ಎದ್ದೇಳು, ಹೇಳು. ಏನಾಯ್ತು? ಏನಾಯ್ತು ಅನಿರುದ್? ಕೈ ತೆಗಿ. ಅಪ್ಪ, ಏನಾಯ್ತು? ಏನಾಯ್ತು? ಮುಟ್ಬಿಡ ಅಂದ ತಾನೆ. ಏನಾಯ್ತು? ಏನಿದೆಲ್ಲ ಮಣ್ಣು? ಎದ್ದೇಳು. ಏಯ್, ಇಡೀ ರಾತ್ರಿ ನೀವಿಬ್ರು ಎಲ್ಲಿ ಹೋಗಿದ್ರಿ? ಹಾ,
ನಿನ್ ಕಣ್ಣೇನೆ ಹಾಗಿದೆ. ರಾತ್ರಿ ಎಲ್ಲ ನಿದ್ದೆ ಬಂದಿಲ್ವಾ ಅಥವಾ ನಿದ್ದೆ ಮಾಡಿಲ್ವಾ? ಯಾಕೆ ಮಾತಾಡ್ತಿಲ್ಲ? ಪರ್ಣಿಕಾ, ಏನಕ್ಕೆ ಏನೇನೋ ಥಿಂಕ್ ಮಾಡ್ತೀಯಾ? ಇವಾಗ ಎಲ್ರೂ ಸಿಕ್ಕುದ್ವಲ್ಲ. ನೀನೊಬ್ನೇ ಸಿಗ್ತೀಯಾ ಅಂತ ಅಂದ್ಕೊಂಡಿದ್ನು. ಅದ್ಯಾಕೆ?